ನಮ್ಮ ಜೀವನದಲ್ಲಿ ಅತೀ ಸುಲಭವಾಗಿ ಸೂಪರಾಗಿ ಸಿಕ್ಕನವಾಗಿ ಜಿಪ್ಪಣವಾಗಿ ಪೂಜೆ ಮಾಡಿ ಒಂದು ಅದ್ಭುತವಾದ ಜೀವನವನ್ನು ಹೇಳಿಕೊಟ್ಟಿದ್ದಾರೆ ನಮ್ಮ ರಾಜ್ಕುಮಾರು. ಆ ಸಾಂಗ್ ಬರೆದು ಪುಣ್ಯಾತ್ಮರು ಯಾರಂತ ಗೊತ್ತಿಲ್ಲ, ಅವ್ರಿಗೆ ತುಂಬ ಥ್ಯಾಂಕ್ ಯು. ನಿಮಗೂ ನಿಮ್ಮ ಜೀವನದಲ್ಲಿ ತಿಳಿವಾನ ಜೀವನ ಬೇಕು, ತಿಳಿವಳಿಕೆ ಬೇಕು ಅಂದರೆ ಈ ಸಾಂಗನ್ನು ಸೂಪರಾಗಿ ಕಡೆಸಿ ಗಂಟ ಕೇಳ್ರಿ. ಎಲ್ಲರೂ ಕೇಳಿದರೆ ಸುಲಭವಾದ ಜೀವನ ಬಾಳ್ಬೋದು, ಓವರ್ ಆಡಂಬರ ಇಲ್ದೀರ ಬಾಳ್ಬೋದು. ಈ ಸಾಂಗ್ ಹಾಕ್ತೀನಿ, ಸ್ವಲ್ಪ ನೋಡ್ರಿ, ಅವ್ರಿಗೆ ಅರ್ಥ ಹೆಂಗಿರ್ತದೆ ಅಂತ. ಇವಾಗ ಬಂದಿದ್ದಕ್ಕೆ ಅರ್ಥ, ನೀರಲ್ಲಾದರೂ ಹಾಕು ಪರಮಾತ್ಮ, ಹಾಲಲ್ಲಾದರೂ ನೂಕು ಪರಮಾತ್ಮ, ಹಾಲಲ್ಲಿ ಕೆನೆಯಾಗುವೆ, ನೀರಲ್ಲಿ ಮೀನಾಗಿ ನಾನು ಆಯಾಗಿರುವೆ ಪರಮಾತ್ಮ ಅಂತ ಆ ಪರಮಾತ್ಮಗೆ ಉತ್ತರ ಕೊಡ್ತಾರೆ ನಮ್ಮ ರಾಜ್ಕುಮಾರ್ ಸರ್. ಆ ಥರ ಎಲ್ಲರೂ ಏನೇ ಕಷ್ಟ ಬಂದ್ರೂ ಸುಖ ಬಂದ್ರೂ ನ್ಯಾಯ ಧರ್ಮದಿಂದ ಈ ಸಾಂಗಲ್ಲಿ ಬದುಕೋ ರೀತಿನ ಹೇಳ್ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ವರಿಗಳವೆ, ಕೇಳೋಣ ನೋಡ್ರಿ. ನೋಡ್ರಿ, ಇದಕ್ಕೆ ಅರ್ಥ, ಮುಳ್ಳಲ್ಲಾದರೂ ನೌಕರಿ, ಕಲ್ಲಲ್ಲಾದರೂ ನೌಕರಿ, ಕಲ್ಲಲ್ಲಿ ಕಲ್ಲಾಗಿ ಇರುವೆ, ಮುಳ್ಳಲ್ಲಿ ಮುಳ್ಳಾಗಿ ಇರುವೆ, ಅಲ್ಲಿನೂ ನಾನು ಆಯಾಗಿರುವೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ನಾವು ಒಲಿಬೇಕು. ಅವರು ರಾಘವೇಂದ್ರ ಅಂತ ಹೇಳ್ತಾರೆ, ನಾವು ಪರಮಾತ್ಮ ಅಂತ ಹೇಳ್ತೀರಿ, ಎಲ್ಲ ಒಂದೇ. ಅಷ್ಟು ಒಂದು ಅಂತರಾಳದಿಂದ ಶುದ್ಧವಾಗಿದ್ದರೆ ಪರಮಾತ್ಮ ಅಷ್ಟೇ ಸಂದಾಗ ಎಲ್ಲರೂ ಸಾಕ್ತಾನೆ. ಇನ್ನೂ ಇನ್ನೂ ಒಂದೆರಡು ಮಾತುಗಳು ಬರ್ತವೆ ನೋಡ್ರಿ. ಈ ಲೈನಾಗ ಹೇಳ್ತಾರೆ ನೋಡ್ರಿ, ಬಿಸಿಲಾಗಾನ ನೂಕು, ನೆಳ್ಳಾಗಾನ ನೂಕು, ನೆಳ್ಳಾಗ ತಂಪಾಗಿರುವೆ, ಬಿಸಿಲಾಗಿ ಕೆಂಪಾಗಿರುವೆ, ಎಲ್ಲಿನೂ ನಿನ್ನಲ್ಲಿ ನಾನು ಸೇರಿಕೊಂಡು ನೆಮ್ಮದಿಯಾಗಿ ಬದುಕುತ್ತೀನಿ ಪರಮಾತ್ಮ ಅಂತ ಒಂದು ಉತ್ತರ ಕೊಡ್ತವ್ರೆ. ಪರಮಾತ್ಮನಿಗೆ ಉತ್ತರ ಕೊಡ್ತಾರೆ. ಇನ್ನೂ ಒಂದು ಲೈನ್ ಇದೆ, ನೋಡೋಣ. ಸೂಪರ್ ಲೈನ್, ಬ್ಯೂಟಿಫುಲ್ ಲೈನ್. ನೆಕ್ಸ್ಟ್ ಲೈನ್, ಸುಖ ಮಾತ್ರ ಕೊಡು ಪರಮಾತ್ಮ ಎಂದು ನಾನು ಕೇಳನಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಎಷ್ಟು ಅದ್ಭುತ ಅದು. ಇನ್ನು ನೆಕ್ಸ್ಟ್ ಲೈನ್ ಸೂಪರ್ ಆಗಿದೆ, ಕೇಳಿಸ್ಕೊಳ್ಳಿ. ನೋಡ್ರಿ, ಈ ಪಾಠಾಗ ಸಾಂಗೇ ಮುಗಿಸ್ಬಿಟ್ರು. ನಮಗೇನಾನ ಸಂದ ಬದುಕೋವಾಗ ಒಂದು ಕಷ್ಟ ಸುಖ ಬಂತು ಅಂದರೆ ಅದು ಮುಂದಿನ ಜನ್ಮ ಮಾಡಿರೋ ಕರ್ಮ, ಅದು ಯಾರ ತಾತನ ಗಂಟು ಅಂತ ಕೇಳ್ತಾ ಇದ್ದಾರೆ. ಕಷ್ಟ ಬರೋವಾಗಲ್ಲ ಆ ದೇವಸ್ಥಾನಗಳಿಗೆ ಈ ದೇವಸ್ಥಾನಗಳಿಗೆ, ಆ ಊರುಗಳಿಗೆ ಈ ಊರುಗಳಿಗೆ, ಏನೋರ್ತ ಓಡ್ತೀರಿ ನಾವು. ಏನೂ ಬೇಕಾಗಿಲ್ಲ. ಆ ಕಷ್ಟನೂ 2 ದಿನ ಬಂದು ಇರ್ತದೆ, ನಮ್ಮನ್ನು ಪಾಠ ಕಲಿಸ್ಬಿಟ್ಟು ಓದ್ತಾ ಇರ್ತದೆ. ದಯವಿಟ್ಟು ಖುಷಿಯಾಗಿರಬೇಕು. ಪರಮಾತ್ಮ ಕೊಡೋದಲ್ಲ, ಎತ್ಕೊಬೇಕು ಅನ್ನೋದಕ್ಕೋಸ್ಕರ ಈ ಸಾಂಗು. ನೆಕ್ಸ್ಟ್ ಲೈನ್ ಇನ್ನೂ ಸೂಪರ್ ಆಗಿದೆ, ಕೇಳಿ. ನೋಡ್ರಿ, ಈ ಲೈನಾಗ ಹೇಳಿದರೆ, ಎಲ್ಲಿದ್ದರೆ ಏನು ನಾನು, ಯಾಗಿದ್ದರೆ ಏನು ನಾನು, ನಿನ್ನಲ್ಲಿ ಶರಣಾಗಿ
ನೀನು ನನ್ನ ಉಸಿರಾಗಿ ಇದ್ದರೆ ಸಾಕು ಪರಮಾತ್ಮ ಅಂತ ಹೇಳಿದ್ದಾರೆ. ಅದ್ಭುತವಾದ ಒಂದು ಲೈನು. ಈ ಸಾಂಗ್ಲೆಲ್ಲ ಯಾರು ಕೇಳಿರಲ್ಲ, ದಯವಿಟ್ಟು ಕೇಳ್ರಿ. ಇದನ್ನು ಕೇಳಿದರೆ ಸುಖ, ಶಾಂತಿ, ಆರೋಗ್ಯದಿಂದ ಜೀವನವನ್ನು ಬದುಕೋದಕ್ಕೆ ಈ ಸಾಂಗ್ಗಳೆಲ್ಲ ಪರಮಾತ್ಮ ನಮಗೆ ಕೊಟ್ಟಿರೋ ಮೆಸೇಜು. ಇದನ್ನು ಮುಡ್ಕೊಂಡು ಸಂಪೂರ್ಣವಾದ ಜೀವನ ಎಲ್ಲರೂ ಬದುಕೋಣ ಎನ್ನೋದೇ ನನ್ನ ಆಸೆ. ಎಲ್ರಿಗೂ ಈ ಸಾಂಗ್ ಸಂಪೂರ್ಣ ಕೇಳ್ರಿ, ಟಿ ವಿನಾಗ ಹಾಕೊಂಡು ನೀವು ಕೇಳ್ರಿ, ಅರ್ಥ ಮಾಡ್ಕೊಳ್ರಿ. ಎಲ್ಲ ಸಾಂಗ್ಗಳು, ಪಾಠಗಳು, ಪಿಕ್ಚರ್ಗಳು ಕೊಟ್ಟಿರೋದು ಪರಮಾತ್ಮ ನಮಗೋಸ್ಕರ ಮೆಸೇಜ್. ಅಪ್ಪ ತಿಳುವಳಿಕೆ ಇಲ್ದಿರೋದ್ರಿ ನೋಡಿ, ಇದ್ರಾಗ ನೋಡಿ ತಳ್ಕರ್ರಪ್ಪ ಅಂತ ಕೊಟ್ಟವನೇ, ಅದನ್ನು ಯೂಸ್ ಮಾಡ್ಕೊಳ್ರಿ. ದಯವಿಟ್ಟು ಯಾರೋ ಅದನ್ನ ಅಸಾಲ್ಟಾಗ, ಕೇರ್ಲೆಸ್ಸಾಗ ನೋಡಬೇಡ್ರಿ. ನೋಡಿದವ್ರು ಎಲ್ಲರಿಗೂ ಥ್ಯಾಂಕ್ ಯು.